ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೇಕಲ್ ಹೋಬಳಿ ನಮ್ಮ ಹೋಬಳಿಯಿಂದ ಹೆಚ್ಚಿಗೆ ಕ್ರೆಸರು ಜೋನ್ ಇರೋದು ತಮಗೆಲ್ಲ ಗೊತ್ತಿರುತ್ತೆ. ಕ್ರೆಸರ್ಗಳಿರೋದು ಅತಿ ಹೆಚ್ಚಿಗೆ ಕ್ರೆಸರ್ಗಳಿರೋದಂದ್ರೆ ಅದು ನೂಟುವ ಪಂಚಾಯತಿನಲ್ಲಿ ಅತಿ ಹೆಚ್ಚಿಗೆ ಇದೆ. ಅದರಲ್ಲಿ ಕ್ರೆಸರು ವೆಹಿಕಲ್ಸು ಸುಮಾರು ವೆಹಿಕಲ್ಸು ಟಿಪ್ಪರ್ಸು ನಮ್ಮ ಹಳ್ಳಿ ಮೇಲೆ ಹಳ್ಳಿ ಒಳಗಡೆ ಹೋಗ್ತಾ ಇತ್ತು. ಕೊಮ್ಮನಹಳ್ಳಿಯಿಂದ ಒಳಗಡೆ ಹೋಗ್ತಾ ಇತ್ತು. ಅಲ್ಲಿ ಸ್ಕೂಲ್ ಒಂದು ಕಡೆ, ಮನೆಗಳೊಂದು ಕಡೆ, ಡೈರಿ ಒಂದು ಕಡೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ನಮ್ಮ ಇದೆಲ್ಲ ಕ್ರೆಸರ್ ಓನರ್ಸ್ನ ರಿಕ್ವೆಸ್ಟ್ ಮಾಡಿದೆ, ನೀವು ಒಂದು ಸಪ್ರೇಟಾಗಿ ರೋಡ್ ಮಾಡ್ಕೊಬೇಕಾಗ್ತದೆ, ನೀವು ಊರು ಒಳಗಡೆ ಬೇಡ ಅಂತೇಳಿ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟರು. ಸಹಕಾರ ಕೊಟ್ಟಿದ್ದರಿಂದ ಎಲ್ಲ ಕ್ರೆಸರ್ ಓನರ್ಸ್ ಎಲ್ಲರೂ ಅವ್ರ ದುಡ್ಡು, ಸರ್ಕಾರ ದುಡ್ಡಲ್ಲ ಇದು, ಅವರೇ ಸ್ವಂತ ದುಡ್ಡು ಹಾಕ್ಕೊಂಡು ಎಲ್ಲ ಕ್ರೆಸರ್ ಓನರ್ಸು ನೋಡಿ. ಈ ರೋಡು ಇದು ಆನಮಿಟ್ಟಳ್ಳ ಮುಖ್ಯ ರಸ್ತೆ, ಕ್ರೆಸರ್ಲಿಕ್ಕೆ ಹೋಗುವಂಥ ರೋಡು. ಆ ಮುಖ್ಯ ರಸ್ತೆಯಿಂದ ಮತ್ತೆ ನಮ್ಮ ಬೇಕಲ್ ಮಾಸ್ತಿ ಮುಖ್ಯ ರಸ್ತೆ ಇದೆಲ್ಲ, ಆ ರಸ್ತೆಗೆ ಒಂದು ರಸ್ತೆ ರೋಡ್ ಮಾಡ್ಕೊಂಡಿದ್ದಾರೆ. ಎಷ್ಟು ನೀಟಾಗಿದೆ ನೋಡಿ. ಅದರಿಂದ ನಾನು ಎಲ್ಲ ಕ್ರೆಸರ್ ಓನರ್ಸ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲೆಲ್ಲಿ ಕ್ರೆಸರ್ಸ್ ಓನರ್ಸ್ ಇದ್ದೀರಿ, ಏನು ಇವತ್ತು ಇಲ್ಲಿ ಈ ಏರಿಯಾದಲ್ಲಿ ಕ್ರೆಸರ್ ಓನರ್ಗಳು ಇಂಥ ಒಂದು ಒಳ್ಳೆ ತೀರ್ಮಾನ ತಗೊಂಡು ಹಳ್ಳಿ ಜನಗಳಿಗೆ ಯಾರಿಗೂ ತೊಂದರೆ ಆಗಲಿಲ್ಲ. ಆ ಟಿಪ್ಪರ್ಸ್ ಊರುಗಳ ಒಳಗಡೆ ಹೋಗದೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ನಮ್ಮ ನೂಟುವೆ ಪಂಚಾಯತಿಯಲ್ಲಿ ಇರುವಂಥ ಕ್ರೆಸರ್ ಓನರ್ಸ್ ಈ ತೀರ್ಮಾನ ತಗೊಂಡಿದ್ದಾರೆ. ಅದರಿಂದ ಎಷ್ಟು ಅನುಕೂಲ ಆಗಿದೆ. ಅದೇ ರೀತಿ ಬೇರೆ ಕಡೆ ಕ್ರೆಸರ್ ಓನರ್ಸ್ ಏನಿದ್ದಾರೆ ಮಾಲೂರು ತಾಲೂಕು, ನಿಮ್ಗೆ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಹೇಳೋದು. ನಮ್ಮ ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವು ಕೂಡ ಒಂದು ಮಾದರಿ ಆಗಬೇಕಾಗ್ತದೆ. ನಿಮ್ಮ ಕ್ರೆಸರ್ಗಳು ವೆಹಿಕಲ್ಸ್ ಹೋಗುತ್ತಾ ಜಾಗದಲ್ಲಿ ಅಲ್ಲೆಲ್ಲ ಕೂಡ ನೀವು ರಸ್ತೆಗಳನ್ನ ಸ್ವಲ್ಪ ನೀಟಾಗಿ ಇಟ್ಕೊಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಎಲ್ಲ ಕ್ರೆಸರ್ ಓನರ್ಸ್ಗೆ ತುಂಬ ಒಳ್ಳೆ ರಸ್ತೆಯನ್ನು ಮಾಡಿದ್ದಾರೆ. ಅಲ್ಲಿ ನಮ್ಮ ಮಾಸ್ತಿ ಮುಖ್ಯ ರಸ್ತೆಯಿಂದ ಆನಮಿಟ್ಟಳ್ಳಿ ಮುಖ್ಯ ರಸ್ತೆ ಏನು ಕ್ರೆಸರ್ಗಳಿಗೆ ಹೋಗ್ತಾ ಇತ್ತು, ನಮ್ಮಲ್ಲಿ ಕೊಮ್ಮನಹಳ್ಳಿಯಿಂದ ಬಂದು ಹೋಗ್ತಾ ಇತ್ತು. ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವಾಗಲೂ ಸ್ಕೂಲ್ ಮಕ್ಕಳು ಮತ್ತು ಅದೇ ಒಂದು ಪ್ರಾಬ್ಲಮ್ ಇಂದಾನೆ ಸ್ಕೂಲ್ ಕೂಡ ಶಿಫ್ಟ್ ಮಾಡಿದ್ವಿ. ಈಗ ಖುಷಿ ಆಗ್ತದೆ, ತುಂಬ ಚೆನ್ನಾಗಿದೆ. ಅದರಿಂದ ಎಲ್ಲ ಕ್ರೆಸರ್ ಓನರ್ಸು ಕೂಡ ನೀವು ಅಲ್ಲಿ ಅದು ಗ್ರಾಮದಲ್ಲಿ ಆಗಿರ್ಬೋದು, ಸ್ಥಳೀಕರಿಗೆ ಯಾರಿಗೂ ಏನೂ ತೊಂದರೆ ಆಗದಿರೋ ರೀತಿಯಲ್ಲಿ ಸ್ವಲ್ಪ ನೀವೆಲ್ಲರೂ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿ.